ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಕ್ರಾಸ್ ಬಿ ಯ 6 ಎಲಿಮೆಂಟ್ಸ್ ಅಂದರೆ ಎನ್ ಆಫ್ ಎ ಕ್ರಾಸ್ ಬಿ ಈಕ್ವಲ್ಸ್ ಟು 6 ಎಲಿಮೆಂಟ್ಸ್. ಓಕೆ, ಈ 6 ಅನ್ನೋದೇನಿದೆ ಅದನ್ನು ನಾನು ಎರಡು ರೀತಿ ಬರಿಬೋದು. ಒಂದು 2 ಇಂಟು 3, ಇನ್ನೊಂದು 3 ಇಂಟು 2. ಹೌದಲ್ಲ? ಸೊ ಇಲ್ಲೇನಾದರೂ 2 ಇಂಟು 3 ಆದರೆ 2 ಇಂಟು 3 ಆದರೆ ದಿಸ್ ಇಂಪ್ಲೈಸ್ ಎನ್ ಆಫ್ ಎ ಈಸ್ ಈಕ್ವಲ್ ಟು 2. ಓಕೆ, ಎನ್ ಆಫ್ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ 3 ಆಗುತ್ತೆ. ಇದು ಒಂದು ಕೇಸು. ಎರಡನೇ ಕೇಸಲ್ಲಿ 3 ಇಂಟು 2 ಆದರೆ ಏನಾಗುತ್ತೆ, ಎನ್ ಆಫ್ ಎ ಬಂದು 3 ಆಗುತ್ತೆ, ಎನ್ ಆಫ್ ಬಿ ಬಂದು ಏನಾಗುತ್ತೆ 2 ಆಗುತ್ತೆ. ರೈಟ್, ದಿಸ್ ಇಸ್ ಹೌ ವಿ ಗೆಟ್. ಸೊ ಈಗ ಇದರಲ್ಲಿ ನನಗೆ ಫಸ್ಟ್ ರಿಲೇಷನ್ ನೋಡೋಣ. ಈ ರಿಲೇಷನಲ್ಲಿ ನೋಡಿ, ನಾನು ಯಾವತ್ತೂ ಕೂಡ ಎ ಕ್ರಾಸ್ ಬಿ ಅಂತ ಬರೆದಾಗ ನಾನು ನಿಮ್ಗೆ ಹೇಳಿದ್ದೀನಿ, ದ ಫಸ್ಟ್ ಎಲಿಮೆಂಟ್ಸ್ ವಿಚ್ ಐ ಕನ್ಸಿಡರ್ ಇಯರ್ ವಿಲ್ ಬಿಲಾಂಗ್ ಟು ದ ಸೆಟ್ ಎ. ಹೌದಲ್ಲ? ಸೊ ಎ ಅಲ್ಲಿ ನನಗೆ ಮೊದಲ ಎಲಿಮೆಂಟ್ಸ್ ಬರ್ತಾ ಹೋಗುತ್ತೆ. ಓಕೆ, ಯಾವುದು ಮೊದಲ ಎಲಿಮೆಂಟ್ಸ್ ಇದರಲ್ಲಿ 4, 5 ಮತ್ತು 6 ಇದೆ. ಓಕೆ, ಆ್ಯಂಡ್ ಬಿ ಅಲ್ಲಿ ಏನು ಬರುತ್ತೆ, ಬಿ ಅಲ್ಲಿ ನನಗೆ ಬರೋದು ಇದರಲ್ಲಿ ಸೆಕೆಂಡ್ ಎಲಿಮೆಂಟ್ಸ್ ಏನಿದೆ ಇದೆಲ್ಲ ಬಿ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಸೊ ಹಾಗಾದರೆ ಇದರಲ್ಲಿ ಏನಿದೆ 7 ಮತ್ತು 8. ಓಕೆ, ನಿಮಗೆ ಗೊತ್ತಿದೆ ಸೆಟ್ಟಲ್ಲಿ ಎಷ್ಟೇ ನಾವು ರಿಪೀಟ್ ಮಾಡೋಂಗಿಲ್ಲ ಎಲಿಮೆಂಟ್ಸ್ಗಳನ್ನ. 8 ಅಂತ ಒಂದು ಸಲ ಬರೆದ್ಮೇಲೆ ಮುಗಿದೋಯ್ತು, ಅದನ್ನು ಒಂದೇ ಸಲ ಬರೆಯೋಂಗಿಲ್ಲ, ಮತ್ತೆ ಬಂದರೂ ಕೂಡ ಅದನ್ನು ಬರೆಯೋಂಗಿಲ್ಲ. ಓನ್ಲಿ ಒನ್ಸ್ ವಿ ನೀಡ್ ಟು ರೈಟ್ ದ್ಯಾಟ್. ಹೌದಲ್ಲ? ಲಿಸ್ಟ್ ಮಾಡಬೇಕಾದ್ರೆ ಒಂದೇ ಒಂದು ಸಲ ಲಿಸ್ಟ್ ಮಾಡಬೇಕು. ಹಾಗಾದರೆ ಯಾವ ಕೇಸ್ ಆಗುತ್ತೆ ಇದರಲ್ಲಿ, ವಿಚ್ ಕೇಸ್ ಐ ನೀಡ್ ಟು ಕನ್ಸಿಡರ್ ಎ ಆಸ್ 3 ಎಲಿಮೆಂಟ್ಸ್ ಆ್ಯಂಡ್ ಬಿ ಆಸ್ 2 ಎಲಿಮೆಂಟ್ಸ್. ಹೌದಲ್ಲ? ಸೊ ದಿಸ್ ಈಸ್ ವಾಟ್ ವಿ ನೀಡ್ ಟು ಕನ್ಸಿಡರ್. ಕೇಸ್ ಟು ವಿಲ್ ಕ್ವಾಲಿಫೈ. ಸೊ ಇದರಲ್ಲಿ ಯಾವ್ದು ಆನ್ಸರ್ ಬರುತ್ತೆ, ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್. ಹೌದಲ್ಲ? 4, 5, 6 ಮತ್ತು 7, 8.